ಆಂಧ್ರದ ಕಾಕಿನಾಡದಲ್ಲಿ 2.5 ವರ್ಷದ ಮಗು ಜ್ಞಾನೇಶ್ವರಿ ಇವತ್ತಿನವರೆಗೂ ಏನಾಯ್ತು, ಎಲ್ಗೋಯ್ತು ಅಂತ ಇವತ್ತಿನವರೆಗೂ ಕಂಡುಹಿಡಿಯಕ್ಕಾಯ್ತಲ್ಲ, ಏನ್ ನಡೆದೈತೆ ಅಂತ ತಿಳ್ತೀನಿ. ಈ ಕಾಕಿನಾಡದ ಔಟರ್ ಸ್ಪೇಸ್ ಅಲ್ಲಿ ಒಂದು ಒಂಟಿ ಮನೆ, ಆ ಪಕ್ಕದಲ್ಲಿ ಯಾವ ಮನೆನೂ ಇರಲ್ಲ, ಒಂದು 100 ಎಕರೆ 200 ಎಕರೆಗೆ ಸುತ್ತ ಬರೀ ಪಾಮ್ ಆಯಿಲ್ ತಯಾರು ಮಾಡ್ತಾರಲ್ಲ, ಪಾಮ್ ಟ್ರೀ, ಆ ಪಾಮ್ ಟ್ರೀ ಮಾತ್ರ ಇರುತ್ತೆ. ಸೊ ಅದರಲ್ಲಿ ಒಂದು ಗಾರ್ಡ್ ಸೆಕ್ಷನ್, ಒಂದು ಮಿನಿ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಚಿರತೆ, ಚೀತಾ ಓಡಾಡ್ತಂತೆ, ಮತ್ತೆ ವಿಷಕಾರಿ ಹಾವುಗಳು ಓಡಾಡುತ್ತಂತೆ, ಮತ್ತೆ ಕರಡಿಗಳು ಓಡಾಡುತ್ತಂತೆ. ಬಟ್ ಒಂದು ಫಾರೆಸ್ಟ್ ಅಂತಲೇ ಹೇಳ್ಬೋದು. ಆ ಮಗುವನ್ನ ಪ್ರಾಣಿಗಳೇನಾದ್ರು ಹಿಡ್ಕೊ ಹೋಯ್ತಾ ಅಂತ ಕೇಳಿದ್ರೆ, ಆ ಪ್ರಾಣಿಗಳು ಹಿಡ್ಕೊ ಹೋಗಿರೋದಕ್ಕೆ ಏನಾದ್ರೂ ಒಂದು ಕ್ಲೂ ಇದ್ದೇ ಇರುತ್ತೆ. ಬಟ್ ಆ ಕ್ಲೂ ಸಿಕ್ಕಿಲ್ವಂತೆ. ಸೊ 24/7 ಎಲ್ಲಾ ರೆಸ್ಕ್ಯೂ ಟೀಮು ಬಂದೈತೆ, ಡಾಗ್ ಸ್ಕ್ವಾಡ್ ಬಂದೈತೆ, ಡ್ರೋನ್ ಸರ್ಚ್ ಕೂಡ ಮಾಡ್ತಾವ್ರೆ. ಎಲ್ಲಾ ರೆಸ್ಕ್ಯೂ ಟೀಮು ಕೂಡ ಇವತ್ತಿನವರೆಗೂ ಹುಡುಕ್ತಾವ್ರೆ. ಕಳೆದೋಗಿ 2.5 ವರ್ಷದ ಮಗು ಕಳೆದೋಗಿ ಅದತ್ತ 10 ದಿನ 11 ದಿನ ಅಂತ ಹೇಳಿ ಇವತ್ತಿನವರೆಗೂ ಒಂದು ಕ್ಲೂ ಕೂಡ ಸಿಕ್ಕಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಮಿಸ್ಟೇಕ್ ಏನೋ, ಯಾರಾದ್ರೂ ಕೇರ್ಲೆಸ್ ಆಗಿ ಇದ್ರಾ ಅಂತ ಕೇಳಿದ್ರೆ ಎಸ್, ಕೇರ್ಲೆಸ್ ಆಗಿದ್ದು 2 ಕಡೆನೂ ತಪ್ಪು ಅಂತ ಹೇಳ್ಬೋದು. ಯಾಕೆಂತಂದ್ರೆ ತನ್ನ ವೈಫ್ ಹತ್ರ ತನ್ನ ಮಗು ಐತೆ ಅಂತ ಹೇಳಿ ಹಸ್ಬೆಂಡ್ ಹೊಂಟೋಯ್ತಾರೆ, ಆ ವೈಫ್ ತನ್ನ ಹಸ್ಬೆಂಡ್ ಹತ್ರ ಆ ಮಗು ಐತೆ ಅಂತ ಹೇಳಿ ಕೇರ್ಲೆಸ್. ಬಟ್ ಆ ಮಗು ಎಲ್ಲಿಗೆ ಹೋಗೈತೆ ಅಂತಂದ್ರೆ ಒಂದು ನಾಯಿ, ಅವರ ಒಂದು ಸಾಕು ನಾಯಿ ಇತ್ತಂತೆ, ಆ ನಾಯಿ ಜೊತೆ ಮಾತ್ರ ಹೋಗೈತೆ. ಬಟ್ ಆ CCTV ಫುಟೇಜ್ ಎಲ್ಲ ರಿಲೀಸ್ ಮಾಡಿದ್ರು, ಆ ಸಾಕು ನಾಯಿ ಜೊತೆ ಮಾತ್ರ ಹೋಗೈತೆ. ಬಟ್ ಆ ನಾಯಿ ಕೂಡ 3 ದಿನ ಆದ್ಮೇಲೆ ಬರುತ್ತೆ. ಈ ಮಗು ಮಾತ್ರ ಎಲ್ಗೋಯ್ತು ಅಂತ ಗೊತ್ತೈತಲ್ಲ. ಆ ನಾಯಿ, ಆ ಸಾಕು ನಾಯಿಗೆ ಕೂಡ ರೆಡಾರ್ನ ಕಟ್ಟಿ ಬಿಡ್ತಾರೆ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲೋ ಸುತ್ತಾಡ್ಕೊ ಬರುತ್ತೆ. ಬಂದ್ರೂ ಕೂಡ ಆ ನಾಯಿ ಕೂಡ ಈಗ ಸಾವನ್ನಪ್ಪಿದೆ. ನೋಡೋಣ, ಸಿಗುತ್ತೆ, ಖಂಡಿತ ಏನಾದ್ರು ಸಿಗುತ್ತೆ, ಎಲ್ಲಾದ್ರೂ ಒಂದು ಕ್ಲೂ ಇದ್ದೇ ಇರುತ್ತೆ. ಬಟ್ ಅದರಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.